ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬಿಸ್ ಲಾಗ್. ನಾನು ಇವತ್ತು ಮಾಡ್ತಿರ್ತಕ್ಕ ಲಾಗ್ ಯಾವುದಂತ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗಿರಬೇಕು. ರೆಸಿಪಿ ಲಾಗು. ಯಾವುದಪ್ಪ ರೆಸಿಪಿ ಅಂದರೆ ಕರ್ಜಿಕಾಯಿ. ಟೇಸ್ಟಿಯಾದಂತಹ ರುಚಿಯಾದಂತಹ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲು ಕರ್ಜಿಕಾಯಿ ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ. ಒಣ ಕೊಬ್ಬರಿ ತುರಿದಿಟ್ಟಿರೋದು, ಹಾಗೆ ಬೆಲ್ಲ ಸ್ವಲ್ಪ ಕುಟ್ಟಿಟ್ಟಿದ್ದೀನಿ, ಹುರ್ಗಡ್ಲೆ ಕಡಲೆ ಬೀಜ ಬೇಕು. ನೆಕ್ಸ್ಟ್ ಆಮೇಲೆ ನಾನೊಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಆಮೇಲೆ ನೀರು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊತ ಕಲಿಸ್ಕೊತ ಹೋಗೋಣ. ನೋಡಿ ನಾನು ಈ ಥರ ಕಲಿಸಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಮೇಲ್ಗಡೆ ಎಣ್ಣೆ ಹಾಕ್ಬಿಟ್ಟು ಕಲಿಸಿದ್ರೆ ಅಂಟೋದಿಲ್ಲ, ಚೆನ್ನಾಗಿ ಬರುತ್ತೆ, ಸ್ಮೂತಾಗಿರುತ್ತೆ ಅಂತ ನಾನು ಎಣ್ಣೆ ಕಲಿಸಿದ್ದೀನಿ. ಇದಕ್ಕೆ ಅರಿಶಿನ ಬೇಕಾದರೂ ಕೆಲವ್ರು ಹಾಕ್ಕೊತಾರೆ, ಅರಿಶಿನ ಹಾಕೊಂಡಾದರೂ ಮಾಡ್ಕೋಬೋದು. ನಿಮಗೆ ಬೇಕಾದರೆ ಅರಿಶಿನ ಬೇಕಂದರೆ ಅರಿಶಿನ ಹಾಕ್ಕೊಳ್ಳಿ. ನಾನೇನು ಅರಿಶಿನ ಹಾಕಿಲ್ಲ. ಇಲ್ಲಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಷ್ಟು ನೋಡಿ ಎಷ್ಟು ಸ್ಮೂತ್ ಆಗಿದೆಯಲ್ಲ ಅಷ್ಟು ಸ್ಮೂತಾಗಿ ಬರಬೇಕು ಹಿಟ್ಟು. ಆ ಸ್ಮೂತ್ ಆದರೆ ಚೆನ್ನಾಗಿ ಬರುತ್ತೆ, ಕರ್ಜಿಕಾಯಿ ಉಬ್ಬಿ ಬರುತ್ತೆ ಅಂತ ಸ್ಮೂತಾಗಿ ಕಲಿಸಿಡಬೇಕು. ಈಗ ಎತ್ತಿಡೋಣ ಸೈಡಲ್ಲಿ. ನಾನಿವಾಗ ಏನೆಲ್ಲ ತೊಗೊಂಡಿದ್ವಲ್ಲ ಹುರಿದಿದ್ದ ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಳೋಣ ಕಡಲೆ ಬೀಜನ. ನೋಡಿ ಇವಾಗ ರುಬ್ಬಿದ್ದಾಯ್ತಲ್ಲ ಕಡಲೆ ಬೀಜನ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆ ಹಾಕ್ಕೊಳ್ಳೋಣ. ಯಾಕಂದರೆ ಎಲ್ಲದನ್ನೂ ಮಿಕ್ಸ್ ಮಾಡಬೇಕಲ್ಲ, ಅದಕ್ಕೆ ಒಂದು ದೊಡ್ಡ ಪಾತ್ರೆ ತೊಗೊಂಡು ಆ ಪಾತ್ರೆ ಹಾಕ್ಕೊತಿದ್ದೀನಿ. ಈಗ ನೆಕ್ಸ್ಟು ಏನು ಹುರ್ಗಡ್ಲೆ ತಗೊಂಡಿದ್ವಲ್ಲ ಹುರ್ಗಡ್ಲೆನೂ ಸತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅದೇ ಜಾರ್ಗೆ ಹಾಕ್ಕೊಳ್ಳಿ, ಮತ್ತೇನು ಬೇರೆ ಜಾರ್ ಚೇಂಜ್ ಮಾಡಬೇಕಾಗಲ್ಲ. ನೋಡಿ ಹುರ್ಗಡ್ಲೆನೂ ಹಾಕಿದ್ದೀನಿ ನಾನು ಇವಾಗ ಎಲ್ಲ ರುಬ್ಬಿದ್ದು. ನೆಕ್ಸ್ಟ್ ಇವಾಗ ನಾವು ಕೊಬ್ಬರಿನ ನೀವು ಹಂಗೆ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ರುಬ್ಬಿ ಬೇಕಾದ್ರೂ ಹಾಕ್ಕೋಬೋದು. ನಂದು ಇದು ದೊಡ್ಡದು ಬಂದಿತ್ತು ತುರಿ ಅಂತ ಹೇಳ್ಬಿಟ್ಟು ನಾನು ರುಬ್ಬಿ ಹಾಕ್ತಾಯಿದ್ದೀನಿ. ಒಂದೇ ಒಂದು ಸರಿ ಸುಮ್ಮನೆ ರುಬ್ತಾ ಇದ್ದೀನಿ ಅಷ್ಟೇ, ರುಬ್ಬಿಟ್ಟು ಹಾಕ್ಕೊತಿದ್ದೀನಿ. ಕೆಲವರು ಹಂಗೆ ಹಾಕ್ಕೊಳ್ತಾರೆ, ಹಂಗೆ ಹಾಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದೇ ಜಾರಿಗೆ ನಾನು ಮತ್ತೆ ಇದು ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲನೂ ಅಷ್ಟೇ ನುಣ್ಣು ರುಬ್ಕೊಳ್ಳಿ. ಕುಟ್ಬಿಟ್ಟು ಬೆಲ್ಲನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನುಣ್ಣಗಾಗಲ್ಲ. ಅದಕ್ಕೆ ಸ್ವಲ್ಪ ಕುಟ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ನುಣ್ಣಗಾಗಿದೆಯಲ್ಲ, ಎಲ್ಲದನ್ನು ಮಿಕ್ಸ್ ಎಲ್ಲ ಇತ್ತಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ಕೆಲವರು ಗಸಗಸೆ ಮತ್ತು ಎಳ್ಳು ಬೇಕಾದರೂ ಹಾಕ್ಕೊತಾರೆ. ನೀವು ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಳ್ಳಿ. ನಾನಿಲ್ಲೇನು ಗಸಗಸೆ ಎಳ್ಳು ಹಾಕಿಲ್ಲ, ಹಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲ ಹಾಕಿಲ್ಲ, ನೀವು ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ. ಗಸಗಸೆ ಮತ್ತು ಎಳ್ಳು ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಇವಾಗ ಇದೆಲ್ಲ ರೆಡಿ ಆಯ್ತಲ್ಲ, ಸೈಡಿಗೆ ಎತ್ತಿಟ್ಬಿಡೋಣ. ನಾವೇನು ಇವಾಗ ಹಿಟ್ಟ ಸೈಡಲ್ಲಿ ಮಾಡಿಟ್ಟಿದ್ವಲ್ಲ, ಹಿಟ್ಟು ತೊಗೊಂಡ್ಬಿಟ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿದೆಯಲ್ಲ ಈ ಹಿಟ್ಟು. ಇದರಲ್ಲಿ ಒಂದೊಂದೇ ಉಂಡೆ ತೊಗೊಂಡು ಹಾಕೊಳ್ಳೋಣ. ಚಿಕ್ಕ ಒಂದು ಮೀಡಿಯಮ್ ಸೈಜ್ ಉಂಡೆ ಹಾಕ್ಕೊಳ್ಳೋಣ. ನಾವು ಹೋಳಿಗೆಗೆಲ್ಲ ಹಾಕೊಳ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಕರ್ಜಿಕಾಯಿ ಮಾಡೋದಕ್ಕೆ. ಇವಾಗ ಇದೇನು ಉಂಡೆ ತೊಗೊಂಡಿದ್ವಲ್ಲ ಈ ಉಂಡೆನೆಲ್ಲನ ಚೆನ್ನಾಗಿ ರೌಂಡ್ ಶೇಪಲ್ಲಿ ಉತ್ಕೋಬೇಕಾಗುತ್ತೆ. ಎಲೆನ ರೌಂಡ್ ಶೇಪಲ್ಲಿ ಉತ್ಕೊಂಡ್ರೆ ಎಲೆನ ಚೆನ್ನಾಗಾಗುತ್ತೆ ಅಂತ ನಾನು ರೌಂಡ್ ಶೇಪಲ್ಲಿ ಉದ್ದುತ್ತಾ ಇದ್ದೀನಿ. ನೋಡಿ ಇದೇ ಥರ ನೀವು ಉತ್ಕೊಳ್ಳಿ. ಎಲ್ಲದನ್ನು ಈ ಥರ ಉತ್ಕೊಂಡ್ಬಿಟ್ಟು ಇಟ್ಕೊಳ್ಳೋಣ ಸೈಡಲ್ಲಿ. ನೆಕ್ಸ್ಟ್ ಇವಾಗ ನಾನು ಕರ್ಜಿಕಾಯಿ ಮಾಡೋದು ಮೋಲ್ಡ್ ಇರುತ್ತಲ್ಲ, ಕರ್ಜಿಕಾಯಿ ಮಾಡೋ ಇದಿರುತ್ತಲ್ಲ, ಎಲೆ ಇರುತ್ತಲ್ಲ, ಅದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಎಲೆ ಉದ್ದಿರೋ ಎಲೆನ ಅದ್ರ ಮೇಲೆ ಹಾಕ್ಕೊಂಡು ಇವಾಗ ನಾನು ಅದಕ್ಕೆ ಏನು ಸ್ಟಫಿಂಗ್ ಎಲ್ಲ ಇತ್ತಲ್ಲ, ನಾವೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಹುರ್ಗಡ್ಲೆ ಕಡಲೆ ಬೀಜ ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿಟ್ಟಿದ್ವಲ್ಲ, ಅದನ್ನು ಅದರೊಳಗಡೆ ಹಾಕಿಬಿಟ್ಟು ಫಿಲ್ ಮಾಡೋಣ. ಫಿಲ್ ಮಾಡಿಬಿಟ್ಟು ಇವಾಗ ನೋಡಿ ಕರ್ಜಿಕಾಯಿನ ಹಾಕಿ ಮಡಚಿ ನೀಟಾಗಿ ಪ್ರೆಸ್ ಮಾಡಬೇಕು, ಚೆನ್ನಾಗಿ ಪ್ರೆಸ್ ಮಾಡಬೇಕು. ಇಲ್ಲಾಂದರೆ ಬಿಟ್ಕೊಂಡ್ಬಿಡುತ್ತೆ ಬಾಯಿ. ಅದಕ್ಕೋಸ್ಕರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲದನ್ನು ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ ಇದೇ ಥರ ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನಾನು ಅಷ್ಟೂ ಇದೇ ಥರ ನೀವು ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಇಲ್ಲಿ ಎಣ್ಣೆ ಕಾದಿದೆ. ಈ ಎಣ್ಣೆ ಒಳಗಡೆ ನಾನು ಇವಾಗ ಏನು ಕರ್ಜಿಕಾಯಿ ಮಾಡಿದ್ವಲ್ಲ, ಅದೇನು ಮಾಡಿಟ್ಕೊಂಡಿದ್ವಲ್ಲ ಆ ಕರ್ಜಿಕಾಯಿ ಎಲ್ಲವನ್ನು ಹಾಕೋಣ. ಫಸ್ಟು ಒಂದು ಕಡೆ ಎಲ್ಲ ನೀಟಾಗಿ ಬೆಂದ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ನಂತರ ತಿರುವಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಣ್ಣೆಯಲ್ಲಿ ಫುಲ್ ಮುಳುಗಿಲ್ಲ, ಕರ್ಜಿಕಾಯಿ ಉಬ್ಬಿ ಬರ್ತಾಯಿದೆ ಚೆನ್ನಾಗಿ. ಅದಕ್ಕೋಸ್ಕರನ ನೋಡಿ ಇವಾಗೆಲ್ಲ ಒಂದು ಕಡೆ ಬೆಂದಿದೆಯಲ್ಲ, ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ನೆಕ್ಸ್ಟು ಈ ಕಡೆನೂ ನಮ್ಗೆ ಬೇಕಾಗುತ್ತೆ ಉಲ್ಟಾ ಮಾಡಿ ಹಾಕ್ಕೊಳ್ಳೋಣ. ಇದನ್ನು ಮಗ್ಚಿ ಹಾಕ್ಕೊಂಡ್ರೆ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಬೇಯುತ್ತೆ ಅಂತ ಈಗ ಮಗ್ಚಿ ಹಾಕ್ತಾಯಿದ್ದೀನಿ. ಎರಡು ಕಡೆನೂ ಬೇಯಲಿ ಅಂತ. ನಾನು ನೋಡಿ ಒಂದು ಕಡೆ ಬೆಂದಿದೆಯಲ್ಲ, ಇನ್ನೊಂದು ಕಡೆ ಈಗ ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ, ಎಲ್ಲನ ಉಬ್ಬಿ ಬಂದಿದೆಯಲ್ಲ ಕರ್ಜಿಕಾಯಿ ಎಲ್ಲನ. ಇದೇ ಥರನ ಕರ್ಕೋಬೇಕಾಗುತ್ತೆ. ಇವಾಗ ಆಗಿದೆ ಆಲ್ಮೋಸ್ಟು. ಎಲ್ಲ ತೆಗ್ದುಬಿಡೋಣ ನಾವು ಈ ಕರ್ಜಿಕಾಯಿನ. ತೆಗ್ದುಬಿಟ್ಟು ಸರ್ವಿಂಗ್ಗೆ ಹಾಕ್ಕೊಳ್ಳೋಣ. ನೋಡಿ ನಮ್ಮದು ಕರ್ಜಿಕಾಯಿ ರೆಡಿಯಾಗಿದೆ. ನೀವು ಸತ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಗೌರಿ ಹಬ್ಬದಲ್ಲಿ ಗಣೇಶನ ಹಬ್ಬದಲ್ಲಿ ಫೇಮಸ್ಸು ಕರ್ಜಿಕಾಯಿ. ನೀವು ಮನೆಯಲ್ಲಿ ಈಸಿಯಾಗಿ ಬೇಗ ಆಗುತ್ತೆ. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.